ಮುಖವಾಡ ಕಳಚಿ ಬಿದ್ದಿದೆ. ಸೌಜನ್ಯ ಕಿಡ್ನಾಪ್ ಕಣ್ಣಾರೆ ಕಂಡಿದ್ದೆ ಎಂದಿದ್ದ ಮಾಸ್ಕ್ ಲೇಡಿ ಹೇಳಿದ್ದೆಲ್ಲವೂ ಸುಳ್ಳ. ಚಿಕ್ಕ ಕೆಂಪಮ್ಮ ಮುಖವಾಡವನ್ನ ಅವರ ಸಹೋದರ ಶಿವಕೆಂಪಯ್ಯ ನೋಡು ಈಗ ತೆರೆದಿಟ್ಟಿದ್ದಾರೆ. ಆಕೆ ಅಂದು ಹೇಳಿದ್ದು ನೋಡಿದ್ದು ಎಲ್ಲವೂ ಸುಳ್ಳು ಸುಳ್ಳು ಅಂತ ಹೇಳಿದ್ದಾರೆ. ಸೌಜನ್ಯಳನ್ನ ಯಾರೂ ಬಂದು ಕಿಡ್ನಾಪ್ ಮಾಡಿದ್ರು, ಯಾರೋ ಒಬ್ರು ಬಂದ್ರು ಕಿಡ್ನಾಪ್ ಮಾಡಿದ್ರು. ಅಂದು ಧರ್ಮಸ್ಥಳಕ್ಕೆ ಹೋಗಿದ್ದಾಗ ನಾನೇ ನೋಡಿದ್ದೆ, ಅಜ್ಜಿ ಜೊತೆಯಲ್ಲಿ ಹೋಗಿದ್ದೆ. ನಾನು ಅಕ್ಟೋಬರ್ 8ನೇ ತಾರೀಕು ನಾನು ಹೋಗಿದ್ದೆ. 9ನೇ ತಾರೀಕು ದೇವರ ದರ್ಶನ ಮಾಡಿದ್ರೆ. ಸ್ಕಿನ್ ಪ್ರಾಬ್ಲಮ್ ಸಂಬಂಧ ಶಾಂತಿವನಕ್ಕೆ ಹೋಗಿದ್ದೆ ನಾನು 4 ಗಂಟೆ ಸುಮಾರಿಗೆ. ಶಾಂತಿವನದ ಸೆಕ್ಯೂರಿಟಿ ಕಚೇರಿ ಇತ್ತಲ್ಲ, ಎದುರುಗಡೆ ರಸ್ತೆಯಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ ನಾನು ನಿಂತಿದ್ದೆ. ಆಗ ಯೂನಿಫಾರ್ಮ್ ತೊಟ್ಟ ಹುಡುಗಿಯೊಬ್ಳು ನಡ್ಕೊಂಡು ಬರ್ತಾ ಇದ್ಲು. ಆಕೆಯನ್ನ ಕೆಲವರು ಬಂದು ಹೊಂಚು ಹಾಕಿ ಆಕೆಯನ್ನ ಕಿಡ್ನಾಪ್ ಮಾಡಿದ್ರು. ಆನಂತರ ಆಕೆ ಕೊಡೆಯಲ್ಲೇ ಬಿದ್ದಿತ್ತು. ನಾನು ಕೂಗದೆ ಚೀರದೆ ಏನ್ ಮಾಡಿದ್ರು ಕೂಡ ಯಾರು ಸಹಾಯಕ್ಕೆ ಬರಲಿಲ್ಲ. ನನ್ನನ್ನು ಅಲ್ಲಿಂದ ಕಳಿಸಿದ್ರು ಅಂತ ಹೇಳಿ ಎಲ್ಲ ಹೇಳಿದಂತ ಚಿಕ್ಕ ಕೆಂಪಮ್ಮ ಅವರ ಮಾತಿನಲ್ಲಿ ಸತ್ಯ ಇತ್ತು ಅಂತೇಳಿ ಅಥವಾ ಸತ್ಯ ಇರಬಹುದೇನೋ. ಆ ಮೂಲಕ ಸೌಜನ್ಯ ಪ್ರಕರಣ ಭಾರೀ ಚರ್ಚೆಯಾಗಿತ್ತು. ಈ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗುತ್ತೇನೋ ಅಂತೇಳಿ ಇಡೀ ರಾಜ್ಯದ ಜನ ಅಂದ್ಕೊಂಡಿದ್ರು. ಆದ್ರೆ ಅವರು ಹೇಳಿದ್ದೆಲ್ಲವೂ ಕೂಡ ಸುಳ್ಳ ಅನ್ನುವಂತ ಅನುಮಾನ ಮೂಡೋದಕ್ಕೆ ಕಾರಣ ಚಿಕ್ಕ ಕೆಂಪಮ್ಮ ಅವರ ಸಹೋದರ ಶಿವಕೆಂಪಯ್ಯ ಅವರು ಈಗ ಸಾಕ್ಷಿ ಸಮೇತ ರಿಪಬ್ಲಿಕ್ ಕನ್ನಡದ ಮುಂದೆ ತಿಳಿಸಿರುವಂತದ್ದು. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಮಾಹಿತಿ. ಹಾಗಾದ್ರೆ ಅವತ್ತು ರಿಪಬ್ಲಿಕ್ ಕನ್ನಡದ ಮುಂದೆ ಬಂದು ಚಿಕ್ಕ ಕೆಂಪಮ್ಮ ಸೌಜನ್ಯ ಪ್ರಕರಣದಲ್ಲಿ ಕಿಡ್ನಾಪ್ ಆಗಿದ್ದನ್ನ ನಾನೇ ನೋಡಿದ್ದೇನೆ ಅಂತ ಹೇಳಿ ಅವತ್ತು ಹೇಳಿದ್ರಲ್ಲ, ಇವತ್ತು ಸುಳ್ಳು ಅಂತೇಳಿ ಅವರ ಸಹೋದರ ಹೇಳ್ತಾ ಇದ್ದಾರಲ್ಲ. ಹಾಗಾದ್ರೆ ಅವರು ಅವತ್ತು ಹೇಳಿದ್ದೇನು ಅನ್ನೋದನ್ನ ಫಸ್ಟ್ ನೋಡ್ಕೊಂಡು ಬನ್ನಿ. ತರ ನಿಲ್ಲಿಸದೆ ಎಲ್ಲರ ಹತ್ರನು ಏನೇನೋ ವಿಚಾರಗಳನ್ನ ಸುಮ್ನೆ ಮಾಡೋದು ಅಥವಾ ಇನ್ನೇನೋ ರೆಕ್ಕೆ ಪುಕ್ಕಗಳು ಬರ್ಸೋದು ಇದೆಲ್ಲ ಬೇಕಾಗಿಲ್ಲ. ನಾ ನೋಡಿದಷ್ಟೇ, ಕೊಲೆ ನೋಡಿಲ್ಲ, ಮರ್ಡರ್ ನೋಡಿಲ್ಲ. ಬಟ್ ಹುಡುಗಿನ ಕಿಡ್ನಾಪ್ ಆಗೋದು 100% ನಾನು ನೋಡಿದೀನಿ. ಇವತ್ತು ನನ್ನ ತಲೆ ಕಣ್ಣಲ್ಲಿ ಕಟ್ಟದಾಗಿದೆ. ಇದನ್ನ ನಾನು ಎಲ್ಲಿ ಬೇಕಂದ್ರೂ ಬಂದ್ ಹೇಳ್ತೀನಿ. ನಾನು ಶೂಟ್ ಮಾಡ್ತಾರ ಮಾಡ್ಲಿ. ನಾನು ಯಾರ ಮುಂದೆನೂ ಈ ತರ ನಿಲ್ಲಿಸದೆ ಎಲ್ಲರ ಹತ್ರನು ಏನೇನೋ ವಿಚಾರಗಳನ್ನ ಸುಮ್ನೆ ಮಾಡೋದು ಅಥವಾ ಇನ್ನೇನೋ ರೆಕ್ಕೆ ಪುಕ್ಕಗಳು ಬರ್ಸೋದು ಇದೆಲ್ಲ ಬೇಕಾಗಿಲ್ಲ. ನಾ ನೋಡಿದಷ್ಟೇ, ಕೊಲೆ ನೋಡಿಲ್ಲ, ಮರ್ಡರ್ ನೋಡಿಲ್ಲ. ಬಟ್ ಹುಡುಗಿನ ಕಿಡ್ನಾಪ್ ಆಗೋದು 100% ನಾನು ನೋಡಿದೀನಿ. ಇವತ್ತು ನನ್ನ ತಲೆ ಕಣ್ಣಲ್ಲಿ ಕಟ್ಟದಾಗಿದೆ. ಇದನ್ನ ನಾನು ಎಲ್ಲಿ ಬೇಕಂದ್ರೂ ಬಂದ್ ಹೇಳ್ತೀನಿ. ನಾನು ಶೂಟ್ ಮಾಡ್ತಾರ ಮಾಡ್ಲಿ. ನಾನು ಮುಖವಾಡ ಕಳಚಿ ಬಿದ್ದಿದೆ. ಸೌಜನ್ಯ ಕಿಡ್ನಾಪ್ ಕಣ್ಣಾರೆ ಕಂಡಿದ್ದೆ ಎಂದಿದ್ದ ಮಾಸ್ಕ್ ಲೇಡಿ ಹೇಳಿದ್ದೆಲ್ಲವೂ ಸುಳ್ಳ. ಚಿಕ್ಕ ಕೆಂಪಮ್ಮ ಮುಖವಾಡವನ್ನ ಅವರ ಸಹೋದರ ಶಿವಕೆಂಪಯ್ಯ ನೋಡು ಈಗ ತೆರೆದಿಟ್ಟಿದ್ದಾರೆ. ಆಕೆ ಅಂದು ಹೇಳಿದ್ದು ನೋಡಿದ್ದು ಎಲ್ಲವೂ ಸುಳ್ಳು ಸುಳ್ಳು ಅಂತ ಹೇಳಿದ್ದಾರೆ. ಸೌಜನ್ಯಳನ್ನ ಯಾರೂ ಬಂದು ಕಿಡ್ನಾಪ್ ಮಾಡಿದ್ರು, ಯಾರೋ ಒಬ್ರು ಬಂದ್ರು ಕಿಡ್ನಾಪ್ ಮಾಡಿದ್ರು. ಅಂದು ಧರ್ಮಸ್ಥಳಕ್ಕೆ ಹೋಗಿದ್ದಾಗ ನಾನೇ ನೋಡಿದ್ದೆ, ಅಜ್ಜಿ ಜೊತೆಯಲ್ಲಿ ಹೋಗಿದ್ದೆ. ನಾನು ಅಕ್ಟೋಬರ್ 8ನೇ ತಾರೀಕು ನಾನು ಹೋಗಿದ್ದೆ. 9ನೇ ತಾರೀಕು ದೇವರ ದರ್ಶನ ಮಾಡಿದ್ರೆ. ಸ್ಕಿನ್ ಪ್ರಾಬ್ಲಮ್ ಸಂಬಂಧ ಶಾಂತಿವನಕ್ಕೆ ಹೋಗಿದ್ದೆ ನಾನು 4 ಗಂಟೆ ಸುಮಾರಿಗೆ. ಶಾಂತಿವನದ ಸೆಕ್ಯೂರಿಟಿ ಕಚೇರಿ ಇತ್ತಲ್ಲ, ಎದುರುಗಡೆ ರಸ್ತೆಯಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ ನಾನು ನಿಂತಿದ್ದೆ. ಆಗ ಯೂನಿಫಾರ್ಮ್ ತೊಟ್ಟ ಹುಡುಗಿಯೊಬ್ಳು ನಡ್ಕೊಂಡು ಬರ್ತಾ ಇದ್ಲು. ಆಕೆಯನ್ನ ಕೆಲವರು ಬಂದು ಹೊಂಚು ಹಾಕಿ ಆಕೆಯನ್ನ ಕಿಡ್ನಾಪ್ ಮಾಡಿದ್ರು. ಆನಂತರ ಆಕೆ ಕೊಡೆಯಲ್ಲೇ ಬಿದ್ದಿತ್ತು. ನಾನು ಕೂಗದೆ ಚೀರದೆ ಏನ್ ಮಾಡಿದ್ರು ಕೂಡ ಯಾರು ಸಹಾಯಕ್ಕೆ ಬರಲಿಲ್ಲ. ನನ್ನನ್ನು ಅಲ್ಲಿಂದ ಕಳಿಸಿದ್ರು ಅಂತ ಹೇಳಿ ಎಲ್ಲ ಹೇಳಿದಂತ ಚಿಕ್ಕ ಕೆಂಪಮ್ಮ ಅವರ ಮಾತಿನಲ್ಲಿ ಸತ್ಯ ಇತ್ತು ಅಂತೇಳಿ ಅಥವಾ ಸತ್ಯ ಇರಬಹುದೇನೋ. ಆ ಮೂಲಕ ಸೌಜನ್ಯ ಪ್ರಕರಣ ಭಾರೀ ಚರ್ಚೆಯಾಗಿತ್ತು. ಈ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗುತ್ತೇನೋ ಅಂತೇಳಿ ಇಡೀ ರಾಜ್ಯದ ಜನ ಅಂದ್ಕೊಂಡಿದ್ರು. ಆದ್ರೆ ಅವರು ಹೇಳಿದ್ದೆಲ್ಲವೂ ಕೂಡ ಸುಳ್ಳ ಅನ್ನುವಂತ ಅನುಮಾನ ಮೂಡೋದಕ್ಕೆ ಕಾರಣ ಚಿಕ್ಕ ಕೆಂಪಮ್ಮ ಅವರ ಸಹೋದರ ಶಿವಕೆಂಪಯ್ಯ ಅವರು ಈಗ ಸಾಕ್ಷಿ ಸಮೇತ ರಿಪಬ್ಲಿಕ್ ಕನ್ನಡದ ಮುಂದೆ ತಿಳಿಸಿರುವಂತದ್ದು. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಮಾಹಿತಿ. ಹಾಗಾದ್ರೆ ಅವತ್ತು ರಿಪಬ್ಲಿಕ್ ಕನ್ನಡದ ಮುಂದೆ ಬಂದು ಚಿಕ್ಕ ಕೆಂಪಮ್ಮ ಸೌಜನ್ಯ ಪ್ರಕರಣದಲ್ಲಿ ಕಿಡ್ನಾಪ್ ಆಗಿದ್ದನ್ನ ನಾನೇ ನೋಡಿದ್ದೇನೆ ಅಂತ ಹೇಳಿ ಅವತ್ತು ಹೇಳಿದ್ರಲ್ಲ, ಇವತ್ತು ಸುಳ್ಳು ಅಂತೇಳಿ ಅವರ ಸಹೋದರ ಹೇಳ್ತಾ ಇದ್ದಾರಲ್ಲ. ಹಾಗಾದ್ರೆ ಅವರು ಅವತ್ತು ಹೇಳಿದ್ದೇನು ಅನ್ನೋದನ್ನ ಫಸ್ಟ್ ನೋಡ್ಕೊಂಡು ಬನ್ನಿ.
ತರ ನಿಲ್ಲಿಸದೆ ಎಲ್ಲರ ಹತ್ರನು ಏನೇನೋ ವಿಚಾರಗಳನ್ನ ಸುಮ್ನೆ ಮಾಡೋದು ಅಥವಾ ಇನ್ನೇನೋ ರೆಕ್ಕೆ ಪುಕ್ಕಗಳು ಬರ್ಸೋದೆ ಇದೆಲ್ಲ ಬೇಕಾಗಿಲ್ಲ. ನಾ ನೋಡಿದಷ್ಟೇ, ಕೊಲೆ ನೋಡಿಲ್ಲ, ಮರ್ಡರ್ ನೋಡಿಲ್ಲ. ಬಟ್ ಹುಡುಗಿನ ಕಿಡ್ನಾಪ್ ಆಗೋದು 100% ನಾನು ನೋಡಿದೀನಿ. ಇವತ್ತು ನನ್ನ ತಲೆ ಕಣ್ಣಲ್ಲಿ ಕಟ್ಟದಾಗಿದೆ. ಇದನ್ನ ನಾನು ಎಲ್ಲಿ ಬೇಕಂದ್ರೆ ಬಂದ್ ಹೇಳ್ತೀನಿ, ನಾನು ಶೂಟ್ ಮಾಡ್ತಾರ ಮಾಡ್ಲಿ. ನಾನು ಯಾರ ಮುಂದೆನೂ ಈ ತರ ನಿಲ್ಲಿಸದೆ ಎಲ್ಲರ ಹತ್ರನು ಏನೇನೋ ವಿಚಾರಗಳನ್ನ ಸುಮ್ನೆ ಮಾಡೋದು ಅಥವಾ ಇನ್ನೇನೋ ರೆಕ್ಕೆ ಪುಕ್ಕಗಳು ಬರ್ಸೋದೆ ಇದೆಲ್ಲ ಬೇಕಾಗಿಲ್ಲ. ನಾ ನೋಡಿದಷ್ಟೇ, ಕೊಲೆ ನೋಡಿಲ್ಲ, ಮರ್ಡರ್ ನೋಡಿಲ್ಲ. ಬಟ್ ಹುಡುಗಿನ ಕಿಡ್ನಾಪ್ ಆಗೋದು 100% ನಾನು ನೋಡಿದೀನಿ. ಇವತ್ತು ನನ್ನ ತಲೆ ಕಣ್ಣಲ್ಲಿ ಕಟ್ಟದಾಗಿದೆ. ಇದನ್ನ ನಾನು ಎಲ್ಲಿ ಬೇಕಂದ್ರೆ ಬಂದ್ ಹೇಳ್ತೀನಿ, ನಾನು ಶೂಟ್ ಮಾಡ್ತಾರ ಮಾಡ್ಲಿ. ನಾನು ಮುಖವಾಡ ಕಳಚಿ ಬಿದ್ದಿದೆ. ಸೌಜನ್ಯ ಕಿಡ್ನಾಪ್ ಕಣ್ಣಾರೆ ಕಂಡಿದ್ದೆ ಎಂದಿದ್ದ ಮಾಸ್ಕ್ ಲೇಡಿ ಹೇಳಿದ್ದೆಲ್ಲವೂ ಸುಳ್ಳ. ಚಿಕ್ಕ ಕೆಂಪಮ್ಮ ಮುಖವಾಡವನ್ನ ಅವರ ಸಹೋದರ ಶಿವಕೆಂಪಯ್ಯ ನೋಡು ಈಗ ತೆರೆದಿಟ್ಟಿದ್ದಾರೆ. ಆಕೆ ಅಂದು ಹೇಳಿದ್ದು ನೋಡಿದ್ದು ಎಲ್ಲವೂ ಸುಳ್ಳು ಸುಳ್ಳು ಅಂತ ಹೇಳಿದ್ದಾರೆ. ಸೌಜನ್ಯಳನ್ನ ಯಾರೂ ಬಂದು ಕಿಡ್ನಾಪ್ ಮಾಡಿದ್ರು, ಯಾರೋ ಒಬ್ರು ಬಂದು ಕಿಡ್ನಾಪ್ ಮಾಡಿದ್ರು. ಅಂದು ಧರ್ಮಸ್ಥಳಕ್ಕೆ ಹೋಗಿದ್ದಾಗ ನಾನೇ ನೋಡಿದ್ದೆ, ಅಜ್ಜಿ ಜೊತೆಯಲ್ಲಿ ಹೋಗಿದ್ದೆ. ನಾನು ಅಕ್ಟೋಬರ್ 8ನೇ ತಾರೀಕು ನಾನು ಹೋಗಿದ್ದೆ. 9ನೇ ತಾರೀಕು ದೇವರ ದರ್ಶನ ಮಾಡಿದ್ರೆ ಸ್ಕಿನ್ ಪ್ರಾಬ್ಲಮ್ ಸಂಬಂಧ ಶಾಂತಿವನಕ್ಕೆ ಹೋಗಿದ್ದೆ. ನಾನು 4 ಗಂಟೆ ಸುಮಾರಿಗೆ ಶಾಂತಿವನದ ಸೆಕ್ಯೂರಿಟಿ ಕಚೇರಿ ಇತ್ತಲ್ಲ, ಎದುರುಗಡೆ ರಸ್ತೆಯಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ ನಾನು ನಿಂತಿದ್ದೆ. ಆಗ ಯೂನಿಫಾರ್ಮ್ ತೊಟ್ಟ ಹುಡುಗಿಯೊಬ್ಳು ನಡ್ಕೊಂಡು ಬರ್ತಾ ಇದ್ಲು. ಆಕೆಯನ್ನ ಕೆಲವರು ಬಂದು ಹೊಂಚು ಹಾಕಿ ಆಕೆಯನ್ನ ಕಿಡ್ನಾಪ್ ಮಾಡಿದ್ರು. ಆನಂತರ ಆಕೆ ಕೊಡೆಯಲ್ಲೇ ಬಿದ್ದಿತ್ತು. ನಾನು ಕೂಗದೆ ಚೀರದೆ ಏನ್ ಮಾಡಿದ್ರು ಕೂಡ ಯಾರೂ ಸಹಾಯಕ್ಕೆ ಬರಲಿಲ್ಲ. ನನ್ನನ್ನು ಅಲ್ಲಿಂದ ಕಳಿಸಿದ್ರು ಅಂತ ಹೇಳಿ ಎಲ್ಲ ಹೇಳಿದಂತ ಚಿಕ್ಕ ಕೆಂಪಮ್ಮ ಅವರ ಮಾತಿನಲ್ಲಿ ಸತ್ಯ ಇತ್ತು ಅಂತೇಳಿ ಅಥವಾ ಸತ್ಯ ಇರಬಹುದೇನೋ. ಆ ಮೂಲಕ ಸೌಜನ್ಯ ಪ್ರಕರಣ ಭಾರೀ ಚರ್ಚೆಯಾಗಿತ್ತು. ಈ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗುತ್ತೇನೋ ಅಂತೇಳಿ ಇಡೀ ರಾಜ್ಯದ ಜನ ಅಂದ್ಕೊಂಡಿದ್ರು. ಆದ್ರೆ ಅವರು ಹೇಳಿದ್ದೆಲ್ಲವೂ ಕೂಡ ಸುಳ್ಳ ಅನ್ನುವಂತ ಅನುಮಾನ ಮೂಡೋದಕ್ಕೆ ಕಾರಣ ಚಿಕ್ಕ ಕೆಂಪಮ್ಮ ಅವರ ಸಹೋದರ ಶಿವಕೆಂಪಯ್ಯ ಅವರು ಈಗ ಸಾಕ್ಷಿ ಸಮೇತ ರಿಪಬ್ಲಿಕ್ ಕನ್ನಡದ ಮುಂದೆ ತಿಳಿಸಿರುವಂತದ್ದು. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಮಾಹಿತಿ. ಹಾಗಾದ್ರೆ ಅವತ್ತು ರಿಪಬ್ಲಿಕ್ ಕನ್ನಡದ ಮುಂದೆ ಬಂದು ಚಿಕ್ಕ ಕೆಂಪಮ್ಮ ಸೌಜನ್ಯ ಪ್ರಕರಣದಲ್ಲಿ ಕಿಡ್ನಾಪ್ ಆಗಿದ್ದನ್ನ ನಾನೇ ನೋಡಿದ್ದೇನೆ ಅಂತ ಹೇಳಿ ಅವತ್ತು ಹೇಳಿದ್ರಲ್ಲ, ಇವತ್ತು ಸುಳ್ಳು ಅಂತೇಳಿ ಅವರ ಸಹೋದರ ಹೇಳ್ತಾ ಇದ್ದಾರಲ್ಲ. ಹಾಗಾದ್ರೆ ಅವರು ಅವತ್ತು ಹೇಳಿದ್ದೇನು ಅನ್ನೋದನ್ನ ಫಸ್ಟ್ ನೋಡ್ಕೊಂಡು ಬನ್ನಿ. ತರ ನಿಲ್ಲಿಸದೆ ಎಲ್ಲರ ಹತ್ರನು ಏನೇನೋ ವಿಚಾರಗಳನ್ನ ಸುಮ್ನೆ ಮಾಡೋದು ಅಥವಾ ಇನ್ನೇನೋ ರೆಕ್ಕೆ ಪುಕ್ಕಗಳು ಬರ್ಸೋದೆ ಇದೆಲ್ಲ ಬೇಕಾಗಿಲ್ಲ. ನಾ ನೋಡಿದಷ್ಟೇ, ಕೊಲೆ ನೋಡಿಲ್ಲ, ಮರ್ಡರ್ ನೋಡಿಲ್ಲ. ಬಟ್ ಹುಡುಗಿನ ಕಿಡ್ನಾಪ್ ಆಗೋದು 100% ನಾನು ನೋಡಿದೀನಿ. ಇವತ್ತು ನನ್ನ ತಲೆ ಕಣ್ಣಲ್ಲಿ ಕಟ್ಟದಾಗಿದೆ. ಇದನ್ನ ನಾನು ಎಲ್ಲಿ ಬೇಕಂದ್ರೆ ಬಂದ್ ಹೇಳ್ತೀನಿ, ನಾನು ಶೂಟ್ ಮಾಡ್ತಾರ ಮಾಡ್ಲಿ. ನಾನು ಯಾರ ಮುಂದೆನೂ ಈ ತರ ನಿಲ್ಲಿಸದೆ ಎಲ್ಲರ ಹತ್ರನು ಏನೇನೋ ವಿಚಾರಗಳನ್ನ ಸುಮ್ನೆ ಮಾಡೋದು ಅಥವಾ ಇನ್ನೇನೋ ರೆಕ್ಕೆ ಪುಕ್ಕಗಳು ಬರ್ಸೋದೆ ಇದೆಲ್ಲ ಬೇಕಾಗಿಲ್ಲ. ನಾ ನೋಡಿದಷ್ಟೇ, ಕೊಲೆ ನೋಡಿಲ್ಲ, ಮರ್ಡರ್ ನೋಡಿಲ್ಲ. ಬಟ್ ಹುಡುಗಿನ ಕಿಡ್ನಾಪ್ ಆಗೋದು 100% ನಾನು ನೋಡಿದೀನಿ. ಇವತ್ತು ನನ್ನ ತಲೆ ಕಣ್ಣಲ್ಲಿ ಕಟ್ಟದಾಗಿದೆ. ಇದನ್ನ ನಾನು ಎಲ್ಲಿ ಬೇಕಂದ್ರೆ ಬಂದ್ ಹೇಳ್ತೀನಿ, ನಾನು ಶೂಟ್ ಮಾಡ್ತಾರ ಮಾಡ್ಲಿ. ನಾನು